ಹಲೋ ಎವ್ರಿವನ್, ಹೊಸ ವಿಡಿಯೋಗೆ ಸ್ವಾಗತ. ಸೊ 5:30 ಆಗಿದೆ ಈಗ. ಹಂಗೆ ಜೀತು ಅವ್ರ ಮನೆ ಹತ್ರ ಬಂದೆ ಅವನ್ನ ಪಿಕ್ ಮಾಡೋಕ್ಕೆ. ನೋಡಿ ಅಲ್ಲಿ ಕೂತಿದ್ದಾನೆ, ಬಾರ ಹೋಗೋಣ. ಸೊ ಇವತ್ತು ಚೇತು ಅವ್ರು ಹೇಳ್ತಾರೆ ಏನ್ ಡೇ ಇವತ್ತು ಅಂದ್ಬಿಟ್ಟು. ಲೆಗ್ ಡೇನಾ? ಸಾಯ್ಸಾಗ್ತಾನೆ. ಇವಾಗ ಮುಖ ನೋಡ್ಕೊಂಬಿಡಿ, ಇನ್ನೊಂದು ಅವರ್ ಆದ್ಮೇಲೆ ಬದುಕಿರೋ ದೊಡ್ಡ ಊಟವನು. ಸೊ ಸ್ಪಾಟ್ಗೆ ಹೋದ್ಮೇಲೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಬಾಯ್ ಬಾಯ್. ಸೊ ನೋಡಿ ಗೈಸ್, ನಮ್ಮ ಜೊತೆ ನಮ್ಮ ಕೋಚ್ ಅವರ ಅಮ್ಮನೂ ಬರ್ತಾ ಇದ್ದಾರೆ. ಇವರಲ್ಲಪ್ಪ, ಅವರು ಅಲ್ಲಿ ಬರ್ತಾ ಇರೋದು. ಅಲ್ಲಿ ಬರ್ತಾ ಇರೋದು, ಅಲ್ಲಿ ಸ್ವಲ್ಪ ಮಾಡಿರ ಲೇಟ್ ಆಯ್ತು. ಇರಮ್ಮಿ ಒಂದು ನಿಮಿಷ. ಇವರೇ ನಮ್ಮಮ್ಮ. ಇಲ್ಲಣ್ಣ, ಇಲ್ಲೇ ಕ್ಯಾಮ್ರಾ ಹತ್ರ. ಹೆಂಗ ವಾಕಿಂಗ್ ಮಾಡ್ತಾ ಇರೋದು ನೀನು? ಸಣ್ಣ ಆಗ್ಬೇಕು ಅಂತ. ಯಾರು ವಾಕಿಂಗ್ ಮಾಡಕ್ ಕಳ್ಸಿತ್ತ? ನನ್ನ ಮಗ, ಚಿಕ್ಕ ಮಗ. ಯಾರು ನಿಮ್ಮ ಚಿಕ್ಕ ಮಗ? ಈಗ ಇವನೇ ಬೇವರ್ಸಿ. ಒಳ್ಳೆ ಮರ್ಯಾದೆ. ಬಾರ ಅಲ್ಲಿವರೆಗೂ. ಸೊ ಈಗ ತಗೊಂಬಂದ್ರೆ ದೇಸಿ ಪ್ರೋಟೀನ್, ಇದು ಎಲೆಕ್ಟ್ರೋಲೈಟ್ಸ್ ಬಾಟ್ಲಿಗೆ ಹಾಕಿದ್ದೀರಿ. ಇವಾಗ ಶೇಕ್ ಮಾಡಿ ಮಚ್ಚ ಫುಲ್ಲು. ಇದರಿಂದ ಅಡ್ವಾಂಟೇಜ್ ಏನು? ಇದು ನಮ್ಮ ರನ್ನಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡುತ್ತೆ. ಸುಸ್ತು ಬೇಗ ಆಗಲ್ಲ. ಸುಸ್ತಾದಾಗ ಇದು ಕುಡಿದ್ರೆ ಫುಲ್ ಎನರ್ಜಿ ಬರುತ್ತೆ ನಮ್ಗೆ. ಅಷ್ಟು ಟಯರ್ಡ್ನೆಸ್ ಅಂತ ಫೀಲ್ ಆಗಲ್ಲ. ಹಾಂ ನೋಡು, ಫುಲ್ ಹಿಂಗೆ ಆಗೋಯ್ತು. ಸೊ ಈಗ ಸ್ಪ್ರಿಂಟ್ ತಾನೇ ಫಸ್ಟು? ಇವಾಗ ಫಸ್ಟು ಸ್ಲೋ ರನ್, ಆಮೇಲೆ ಸ್ಪ್ರಿಂಟ್. ಓಕೆ ಓಕೆ, ಮಾಡೋಣ. ನೋಡಿ ರೆಡಿ ಬಾ. ಸೊ ಗಾಯ್ಸ್, ಲೆಗ್ ಡೇ ಮುಗೀತು. ಜಯಂತ್ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಸುಮ್ಮನೆ ಇರಲಿ. ಹೆಂಗಿತ್ತು ಜಯಂತ್ ಇವತ್ತು? ಇದು ನಿಂತ್ಕೊಳಕ್ಕೆ ಸುಮ್ಮನೆ ಇರೋ ಒಂದ್ಸಲಿ ಒಂದು ವಾಕ್ ಬಾ ನೋಡೋಣ. ಒಂದೇ ಒಂದು ವಾಕು. ನಿಂತ್ಕೊಳಕ್ಕೆ ಆತಳಿರೋ ಅದ್ರತಾವ ಕಾಲುಗಳು. ಲೇ ಬಾರೋ, ಜನರಿಗೆ ತೋರ್ಸೋಣ. ಜನರು ಎಲ್ಲ ನೋಡಬೇಕು ಲೆಗ್ ಡೇ ಹೆಂಗಿತ್ತು ಅಂತ. ಹೆಂಗೈತೆ ಗೈಸ್ ಲೆಗ್ ಡೇ ಪ್ರಭಾವ? ನಿಮ್ಗೆ ಹಿಡಿಯೋಕ್ಕಾಗ್ತಾಯಿಲ್ಲ, ನಿಂತ್ಕೊಳಕ್ ಆಗ್ತಾಯಿಲ್ಲ. ಸತಾಪ್ ನನ್ನ ಮಗ ನೀವು ನೋಡ್ರಿ ಹೆಂಗವನೆ. ಸುಮ್ಮನೆ ಬೆಳಿಗ್ಗೆ ಫೋನ್ ಮಚ್ಚ, ಲೆಗ್ ಡೇ ಕಂಪಲ್ಸರಿ, ಲೆಗ್ ಡೇ ಮಾಡಿಬಿಡೋಣ. ಲೆಗ್ ಡೇ ಅಂದರೆ ಒಂದು ಆಬ್ಸೆಂಟ್ ಆವತ್ತು. ನೆನ್ನೆ ಆಬ್ಸೆಂಟು, ಮೊನ್ನೆ ಆಬ್ಸೆಂಟು. ಎಲ್ಲಿ ಲೆಗ್ ಡೇ ಮಾಡಿಸ್ಬಿಡ್ತಾನೆ ಅಂದ್ಬಿಟ್ಟು ಬರ್ತಾಯಿಲ್ಲ. ಇವತ್ತು ಸಿಗ್ದೆ ಆ ಅಣ್ಣಂಗೆ ಮಾಡಿಸಿದ್ದೀನಿ ಸರಿಯಾಗಿ. ಗಾಯ್ಸ್, ಸೀರಿಯಸ್ಲಿ ಜಯಂತನ ಮುಖ ಅಂತೂ ನೋಡೋಕ್ಕಾಗ್ತಿಲ್ಲ ನಾನು. ಬೇಜಾರಾಗ್ತೈತೆ. ಜಯಂತನ ಮುಖ ನೋಡೋಕ್ಕೆ ಒಂಥರ ಅಜೀಬ್ ಆಗ್ತೈತೆ. ನೋಡ್ರಿ ನೋಡ್ರಿ ಇವ್ರು ಹೆಂಗೆ ನೋಡಿ. ಇವಾಗ ಫುಲ್ಲು ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡಿದ್ವಿ ಇವತ್ತು. ಡಯಟ್ ಗೇಟ್ ಏನಿಲ್ಲ, ವರ್ಕೌಟ್ ಅಷ್ಟೇ. ನಮ್ಗೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ಬೇಕಂತೇನಿಲ್ಲ, ಹೆಲ್ತಿಯಾಗಿರಬೇಕು ಅಷ್ಟೇ. ಏನೋ ಜಯಂತ್? ಅಷ್ಟೇ ಅಲ್ಲ, ಬಾಡಿ ಬಿಲ್ಡ್ ಕಾಂಪಿಟೇಷನ್ ಏನಾದರೂ ಮಾಡ್ಬೇಕು, ICN ಏನಾದರೂ. ಜಸ್ಟ್ ಯು ವಾಂಟ್ ಟು ಬಿ ಎ ಫಿಟ್, ಹೆಲ್ತಿ. ಸೊ ವರ್ಕೌಟ್ ಎಲ್ಲ ಮುಗೀತು. ನೋಡ್ಬೋದು ಎಷ್ಟು ಮಸ್ತಾಗಿರೋ ಸನ್ರೈಸು. ಮಸ್ತಾಗೈತೆ ಗೈಸ್. ಜಯಂತ್ ಇವಾಗ ಮಸ್ತಾಗೈತೆ, ನನಗೂ ಮಸ್ತಾಗೈತೆ. ಮನೆವರೆಗೂ ನಡಿಬೇಕು ಇವಾಗ, ಅದೇ ಕಷ್ಟ. ಮನೆಯವ್ರಿಗೂ ನಡಿಬೇಕು ಇವಾಗ, ಅದೇ ಕಷ್ಟ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಕಾಲೇಜ್ಗೆ ಹೋಗೋದ ಬೇಡ, ಅದು ಸೆಕೆಂಡ್ರಿ. ಹೋಗ್ಲೇಬೇಕು. ನಾನಂತೂ ಹೋಗ್ಲೇಬೇಕು. ಇವನು ಹೋಗ್ತಾನೆ, ನಾನಂತೂ ಹೋಗ್ಲೇಬೇಕು. ಟ್ಯೂಸ್ಡೇ ಬೇರೆ ಹೋಗ್ಬೇಕು. ನಂಗಲ್ಲಿರೋ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ನಂಗಲ್ಲಿರೋ ಅಟೆಂಡೆನ್ಸ್ ಇಂಪಾರ್ಟೆಂಟ್. 90% ಬಾಯ್ಸ್ ಬರೀ ಇದಕ್ಕೆಲ್ಲ ಹೋಗೋದು ನಿಮ್ಮ ಕಾಲೇಜಾಗ. ಬಾಯ್ಸ್ ಎಲ್ಲ ಅಟೆಂಡೆನ್ಸ್ಗೆ ಯಾರು ನಿಮ್ಮ ಕಾಲೇಜ್ ಅವರು? 100% ಹುಡುಗರೆಲ್ಲ ಬರೋದು ಅಟೆಂಡೆನ್ಸ್ಗೋಸ್ಕರ.
ನಮ್ಮ ಕಾಲೇಜಲ್ಲಿ ಯಾವ ಹುಡುಗನಾದ್ರೂ ಕೇಳ್ರಿ ಯಾರು ಓದಕ್ಕೆ ಬರ್ತಾರ ಅಂತ. ನೋಡಿ ಗಾಯ್ಸ್, ಇವನು ಬೃಂದಾವನ. ಯಾರಾದರೂ ಟೀಚರ್ಸ್ ಕಾಂಟ್ಯಾಕ್ಟ್ ಗೊತ್ತಿದ್ರೆ ಕಂಪ್ಲೇಂಟ್ ಮಾಡಿ ಇವನ್ನ. ಮಾಡ್ಕೊ ಹೋಗ್ರಿ ರೀ. ನಮ್ಮ ಕ್ಲಾಸ್ ಹುಡುಗ ಅವನ್ ಬ್ಯಾನರ್ ಹಾಕಿದ್ದಾರೆ. ಯೋರ್ ಬ್ಯಾನರ್ ಈಸ್ ಔಟ್ಸೈಡ್, ಹೌ ಡು ಯು ಫೀಲ್? ನಾಟ್ ಗುಡ್. ಯು ಆರ್ ಎಂಬ್ಯಾರಸ್ಡ್. ಸೊ ಗೈಸ್, ಕಾಲೇಜ್ ಏನೋ ಬಿಟ್ರು, ನಮ್ಮ ಹುಡುಗ ಕಾಲೇಜ್ ಒಂದು ಪೀರಿಯಡ್ ಬಂಕ್ ಹಾಕ್ಕೊಂಡು ಬೋಳಿ ಮಗ ಇವನು ಕೋಳಿ ಅಂಗಡಿಯಲ್ಲಿ ಕೂತವನು. ಅವ್ರ ಕೋಳಿ ಅಂಗಡಿಯಲ್ಲಿ ಏನು ಹೇಳ್ತೀಯಾ ಬರ್ಗವ್? ಪಕ್ಕ ಬ್ಲಾಕ್ ಹಾಕ್ತೀನಿ. ಏನು ಫಿಗರ್ ಹಾಕೋದಿಲ್ಲ. ಸೊ ಗಾಯ್ಸ್, ಆಲ್ಮೋಸ್ಟ್ ನೈಟ್ ಆಗೋಗಿದೆ. ಕಾಲೇಜಿಂದ ಬಂದೆ, ಒಂದು ಸ್ವಲ್ಪ ಊಟ ತಿಂದೆ. ಅಯ್ಯೋ, ಕ್ವಿಕ್ ನ್ಯಾಪ್ ಮಾತ್ರ ಜೀವನದಲ್ಲಿ ಯಾವತ್ತೂ ತೊಗೊಬಾರ್ದು. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆಗ್ಯಾನ ಅಂದರೆ ಇವಾಗ ಕಣ್ಣು ಓಪನ್ ಆಗೈತೆ. ಪಾಪ ಅದು ಈಗೂ ಎದ್ದೊಳ್ತಾ ಇರಲಿಲ್ಲ ನಾನು. ಕರೆಂಟ್ ಹೋಯ್ತಪ್ಪ ಸ್ವಾಮಿ, ಸೊಳ್ಳೆಗಳು ಕಚ್ತು ನೋಡ್ಬೋದು ನೀವು. ಎಲ್ಲೂ ಲೈಟ್ ಇಲ್ಲ. ಇದು ನಮ್ಮೂರು ಫೀಲ್ಡು, ಇದೆಲ್ಲ ಫುಲ್ ಲೈಟ್ ಇರಬೇಕಾಗಿತ್ತು. ಕರೆಂಟ್ ಹೋಗಿದೆ. ಸೊಳ್ಳೆ ಕಚ್ತು ನೋಡಿ. ಅಜ್ಜಿ ನಿದ್ದೆನೇ ಹೊಲ್ಟೋಯ್ತು. ಬಾ, ಇವತ್ತು ಲೆಗ್ ಡೇ ಬೇರೆ ಮಾಡಿಸ್ದ. ಸಾಕ್ಬಿಟ್ಟ ಚೇತು. ಕಾಲು ಫುಲ್ಲು ನೋತಾಯ್ತು ಇವಾಗೂ. నేను ನೈಟ್ ಏನು ವ್ಲಾಗ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನು ದಿನ ಜಿಮ್ದೇ ಹಾಕೋದು ಬೇಜಾರು. ಪಾಪ ನೀವು ನೋಡೋದು ಬೇರೆ, ಏನು ನೋಡ್ತೀರಾ ಬರೀ ಜಿಮ್ದೇ ಅಂದ್ಬಿಟ್ಟು ನಾನು ಥಿಂಕ್ ಮಾಡ್ತಾಯಿದ್ದೆ. ಹಂಗೆ ಥಿಂಕ್ ಮಾಡ್ಕೊಂಡು ನಡ್ಕೊಂಬರ್ತಾಯಿದ್ದೆ. ಸೊ ಚೇತುಗೆ ಫೋನ್ ಹಾಕಿದ್ದೀನಿ, ಇಲ್ಲೇ ಫೀಲ್ಡಲ್ಲಿ ಬಾ ಅಂದ್ಬಿಟ್ಟು. ಬರ್ತಾಯಿದ್ದೀನಿ ಅಂದ. ಎಲ್ಲಿ ಬರ್ತಾವನೋ ಗೊತ್ತಿಲ್ಲ. ಅಂತೂ ಇವತ್ತು ಲೆಗ್ಗಡೆ ಮಸ್ತಿತ್ತು. ನೈಟು 9 ಗಂಟೆ ಆದರೆ ಫುಲ್ ಎಲ್ಲ ಅಸೆಂಬಲ್ ಆಗೋತಾರೆ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ. ನೋಡ್ಬೋದು, ಒಳ್ಳೆ ವಾರ್ಮಪ್ಪು. ಅಣ್ಣ ಏನನ್ನ ಹೇಳ್ತೀಯ? ಬ್ಲಾಗ್ ಮಾಡ್ತಾ ಇದ್ದೀನಪ್ಪ. ಏನನ್ನ ಹೇಳು. ಏನು ಹೇಳಬೇಕು? ಕ್ರಿಕೆಟ್ ಬಗ್ಗೆ. ಬಾ ಕ್ರಿಕೆಟ್ ಆಡೋಣ. ಸೊ ಅವ್ರದ್ದು ಮ್ಯಾಚ್ ಇನ್ನೂ ಪ್ರೊಸೆಸ್ಸಲ್ಲಿದೆ. ನೋಡಿ ಕೂತ್ಕೊಂಡು ನೋಡೋಷ್ಟು ಅಷ್ಟೇ. ಇವಾಗ ನಿದ್ದೆ ಹೋಗೋ ಟೈಮು. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕು. ಇವತ್ತು ಏನಪ್ಪ, ಗೋಧಿ ದೋಸೆ ಬೆಳಗ್ಗೆ ತಿನ್ನಲ್ಲ. ತಿಂದಿದ್ದಕ್ಕೆ ಫುಲ್ಲು ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಬೆಳಗ್ಗೆ. ಅದು ಫುಲ್ಲು ಅಂದರೆ ಹಾರ್ಟ್ ಪ್ರೊಸೆಸ್ಡ್ ಫುಡ್ ಅಂದ್ಬಿಟ್ಟು ಅದು ಜೀರ್ಣ ಬೇಗ ಆಗಲ್ಲ. ಅದು ಗ್ಯಾಸ್ ತುಂಬ್ಕೊಂಬಿಡುತ್ತೆ. ನಾನು ಆ್ಯಕ್ಚುಲಿ ಅದು ನೋಡಿದ್ದೀನಿ, ಅದು ಇಂಟರ್ನೆಟಲ್ಲೆಲ್ಲ. ಅದಕ್ಕೆ ಮಾತ್ರ ಒಂದು ಏನೋ ತಗೊಂಬಂದೆ. ಹೊಟ್ಟೆ ಎಲ್ಲ ಒಂಥರ ನೋತಾ ಇದೀವಿ. ಕುಡ್ಬಿಟ್ಟು ಮಲ್ಕೊಂಡಿದೆ. ಸೊ ಲಾಕ್ ಆಗ್ತಾಯಿದ್ದೀನಿ. ಸೊ ಗೈಸ್, ಅಷ್ಟೇ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. 1 ಗಂಟೆ. ಟೇಕ್ ಕೇರ್. ಸಿ ಯು. ಬಾಯ್ ಗಾಯ್ಸ್.